ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇದೀವಿ ತಂದೆ ನಂಜುಂಡೇಶ್ವರ ನಂಜನಗೂಡು ದೇವಸ್ಥಾನಕ್ಕೆ. ಬನ್ನಿ ಆ ತಂದೆ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ನಾವು ಮೈಸೂರಿಂದ ನಂಜನಗೂಡ್ಗೆ ಬಸ್ಸಲ್ಲಿ ಹೋಗ್ತಾ ಇದೀವಿ. ಸೊ ಫೈನಲ್ ಆಗಿ ನಂಜನಗೂಡ್ಗೆ ಬಂದಿದೀವಿ. ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ಕೈ ಕಾಲು ತೊಳ್ಕೊಂಡು ಹೋಗೋಣ. ಮೆಟ್ಲು ತುಂಬಾನೇ ಜಾರ್ತಿದೆ. ಎಲ್ಲರೂ ಸ್ನಾನ ಮಾಡ್ತಿದ್ದಾರೆ. ಕೈ ಕಾಲು ತೊಳ್ದಿದ್ದಾಯ್ತು, ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ನೋಡಿ ತಂದೆ ನಂಜುಂಡೇಶ್ವರ, ಎಲ್ಲರೂ ಇಲ್ಲಿಂದಾನೇ ಕೈ ಮುಗಿರಿ. ಆ ತಂದೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನೋಡಿ ಉಳ್ ಸೇವೆ ಮಾಡ್ತಿದ್ದಾರೆ, ಮತ್ತೆ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ. ನಂಜನಗೂಡ್ಗೆ ನಾನು ಚಿಕ್ಕವಳಿದ್ದಾಗ ಬಂದಿದ್ದು, ನನಗೆ ನೆನಪೇ ಇಲ್ಲ. ನಂಗನ್ಸುತ್ತೆ 5th ಇಲ್ಲ ಅಂದ್ರೆ 6th ಸ್ಟ್ಯಾಂಡರ್ಡ್ ಬಂದಿದ್ದು ಅನ್ಸುತ್ತೆ. ತಂದೆ ಬಸವಣ್ಣ ದೇವ್ರ ದರ್ಶನ ಆಯ್ತು. ಎಲ್ಲರೂ ಆಚೆ ಕಡೆ ಕೂತ್ಕೊಂಡಿದ್ದೀವಿ. ಇವಾಗ ಊಟ ಮಾಡಕ್ ಹೋಗ್ತಾ ಇದ್ದೀವಿ. ನಾನು ಅವಾಗ್ಲಿಂದ ಆನೆನ ಹುಡುಕ್ತಾ ಇದ್ದೀನಿ, ಆದರೆ ಆನೆನೇ ಕಾಣಿಸ್ತಾ ಇಲ್ಲ. ನಾನು ಆನೆನ ನೋಡ್ಬೋದು ಅಂತ ಫುಲ್ ಖುಷಿಯಾಗಿ ಬಂದೆ. ಹೊಟ್ಟೆ ತುಂಬಾನೇ ಹಸಿತಿದೆ, ಬನ್ನಿ ಹೋಗೋಣ. ನಾವು ಇವಾಗ ಊಟದ ಹಾಲಲ್ಲಿದ್ದೀವಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಡಲೆ ಸೊಪ್ಪು ತಗೊಂಡು ತುಂಬಾ ದಿನ ಆಗಿತ್ತು, ಅದಕ್ಕೆ ತಗೋತಾ ಇದ್ದೀವಿ. ನನಗೆ ಕಾಲ್ ಚೈನ್ ತಗೋಬೇಕಂತ ತುಂಬಾನೇ ಆಸೆ ಇತ್ತು. ಇವತ್ತು ನನಗೆ ಸಿಕ್ಕಿದೆ. ಹುಡುಕಿ ಇವಾಗ ಸಿಕ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ಗೆ, ತಾಯಿ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟ ಘಾಟ್ ಸೆಕ್ಷನ್ ಅಲ್ವಾ, ಆ ದೇವ್ರ ಆಶೀರ್ವಾದದಿಂದ ನನಗೆ ಘಾಟ್ ಸೆಕ್ಷನ್ ಅಲ್ಲಿ ವಾಮಿಟ್ ಸೆನ್ಸೇಷನ್ ಆಗಲಿಲ್ಲ. ಸೊ ಫೈನಲ್ ಆಗಿ ನಾವು ಎಂಟ್ರಿ ಆಗಿದ್ದೀವಿ. ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಶಾಪಿಂಗ್ ಮಾಡ್ಬೋದು. ಏನಾದ್ರು ನೋಡಿ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೋದ್ರೆ ತುಂಬಾನೇ ಕಾಸ್ಟ್ಲಿ. ಮಹಿಷಾಸುರಗೆ ಏನು ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ. ಮಹಿಷಾಸುರ ಹತ್ರ ಫುಲ್ ಸೆಲ್ಫಿ ತಗೋತಿದ್ದಾರೆ ಎಲ್ಲರೂ. ನಾನಂತೂ ಫುಲ್ ಶಾಕ್ ಆಗ್ಬಿಟ್ಟು, ಏನು ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತ. ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದು ಒಂದು 10 ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ. ನನಗೆ ಫುಲ್ ನೆನಪಿಲ್ಲ. ಈ ಚಾಮುಂಡೇಶ್ವರಿಗೆ ಮಡ್ಲಕ್ಕಿ ಕೊಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಸೀರೆ ಎಲ್ಲ ಮಾಡ್ತಿದ್ದಾರೆ. ಸೀರೆ, ಬಳೆ, ಬಾಗ್ನದ ಸೆಟ್ ಎಲ್ಲ ಮಾಡ್ತಿದ್ದಾರೆ. ಈ ವರ್ಷ ಫುಲ್ಲು ನಾವು ಪೂಜೆನೂ ಮಾಡ್ಸಂಗಿಲ್ಲ, ಹಬ್ಬನೂ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ತೀರೋದ್ರು. ಅದಕ್ಕೆ ಎಲ್ಲರೂ ಕೇಳ್ಕೊಳ್ಳಿ, ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ. ದೇವಸ್ಥಾನ ಒಳಗಡೆ ಫೋನ್ ಎಂಟ್ರಿ ಇಲ್ಲ. ದೇವ್ರ ದರ್ಶನ ಆಯಿತು. ದೇವಸ್ಥಾನ ಒಳಗಡೆ ಕೂತಿದ್ದೀವಿ. ಜನ ಇರಲ್ಲ ಅಂದ್ಕೊಂಡ್ವಿ, ಆದರೆ ತುಂಬಾನೇ ಜನ ಇದ್ದಾರೆ. ಇಲ್ಲಂತೂ ತುಂಬಾನೇ ಕೋಟಿ ಇದೆ. ಫೋನು ಪರ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಭಯ. ಇವಾಗ ತುಂಬಾನೇ ಬಿಸಿಲಲ್ವಾ, ನೀರು ಕುಡಿಯೋಣ ಬನ್ನಿ ಅಂತ ಅಂದರೆ ಕಬ್ಬುನ್ ಜ್ಯೂಸ್ ಕುಡಿಯೋಣ ಬಾ ಅಂತ ಕರ್ಕೊಂಡು ಹೋದ್ರು. ನೋಡಿ ಹಣ್ಣು ತರಕಾರಿ ಎಲ್ಲ ಮಾರ್ತಿದ್ದಾರೆ. ಇಲ್ಲಿ ತುಂಬಾನೇ ಶಾಪಿಂಗ್ ಇದೆ, ಆದರೆ ರೇಟು ತುಂಬಾನೇ ಕಾಸ್ಟ್ಲಿ. ನಮ್ಮ ಬೆಂಗಳೂರಲ್ಲೇ ಕಮ್ಮಿಗೆ ಸಿಗುತ್ತೆ. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ಕತ್ಲೆ ಆಗಿತ್ತು. ಹೋಗಿ ಬರೋಷ್ಟರಲ್ಲಿ ತುಂಬಾನೇ ಸುಸ್ತಾಗಿತ್ತು. ಮನೆಗೆ ಹೋಗಿ ಆರಾಮಾಗಿ ಮನಿಕೋಬೇಕು. ಆ ತಾಯಿ ಚಾಮುಂಡೇಶ್ವರಿ, ಆ ತಂದೆ ನಂಜುಂಡೇಶ್ವರ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ಮೇಲೆ ತುಂಬ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.